CSK ಫ್ಯಾನ್ ಇವಳ ಈಗ ಜೈ RCB ಅನಿಸ್ತೀನಿ ಇವಳ ಹಸಿದ ಹೊಡೆದ್ಬಿಟ್ಟಾನೆ ಯಾವ್ದು ಹಸಿದ ಜೈ RCB ಅನ್ಬೇಕು. ನಮಸ್ಕಾರ ಸಿಂಧನೂರು 100 ಡೇಸ್ ಚಾಲೆಂಜ್ನ 13ನೇ ದಿನಕ್ಕೆ ಸ್ವಾಗತ. ಇವತ್ತು ನೋಡಿ ಜಿಮ್ಮಿಗೆ ಬಂದು ಎಲ್ಲರೂ ಕಾರ್ಡಿಯೋ ಸೆಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಇವತ್ತು ಬ್ಯಾಕ್ ಮತ್ತು ಬೈಸೆಪ್ಸ್ ಇತ್ತು, ಬೈಸೆಪ್ಸ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಗೊತ್ತು ನೀನು ಇದೆಯಾ ಅಂತ ಎಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ಬರೀ CSK ಫ್ಯಾನ್ ಇವಳ ಈಗ ಜೈ RCB ಅನಿಸ್ತೀನಿ ಇವಳ ಜೈ RCB ಲಾಲಿಪಾಪ್ ಜೈ RCB CSK ಹಸಿದ ಹೊಡೆದ್ಬಿಟ್ಟಾನೆ ಯಾವ್ದು ಹಸಿದ ಏನ್ರಲ್ಲಿ ಬರಲ್ಲ. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ ಸಮೇತ ಸುಟ್ಟಾಕ್ಬಿಡೋಣ ಅಂತ ಸಿಟ್ಬೋದಿದೆ. ಹಾಗೆ ಬರುವಾಗ ಜಿಮ್ ನಿಂದ ಪಪ್ಪಾಯಿ ತಂದೆ ನೋಡಿ. ಪಪ್ಪಾಯಿ ತರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಉಪಯುಕ್ತ ಇದೆ. ಇವತ್ತೆಲ್ಲ ರೆಡಿಯಾಗಿ ಮತ್ತೆ ನಾನು ಹೊರಟೆ ಸ್ಟುಡಿಯೋಗೆ ನಡ್ಕೊಂತ. ಹೋದ ತಕ್ಷಣ ಒಂದು ಬ್ಲಡ್ ಪೇಂಟಿಂಗ್ ಆರ್ಡರ್ ಬಂತು. ಅದಾದ್ಮೇಲೆ ಒಂದು ನಿನ್ನೆ ಮಾಡಿರೋ ವರ್ಕ್ ನ ಕಂಪ್ಲೀಟ್ ಆಗಿತ್ತಲ್ಲ, ಅದನ್ನ ಬಸ್ಗೆ ಇಡೋದಿತ್ತು. ಅದನ್ನ ಬಸ್ಗೆ ಇಡೋಕೆ ಹೊರಟೆ. ನೀವೇನಾದ್ರೂ ಬ್ಲಡ್ ಪೇಂಟಿಂಗ್ ಏನಾದ್ರು ಆರ್ಡರ್ ಕೊಡ್ತೀನಿ ಅಂದ್ರೆ ಈ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದಾದ್ಮೇಲೆ ನೋಡಿ ಜ್ಯೂಸ್ ಕುಡಿಯಕ್ಕೆ ಹೋದ್ವಿ. ಅದನ್ನು ಮಾವಿನ ಹಣ್ಣದು, ಈ ವರ್ಷದ ಫಸ್ಟ್ನೇ ಮಾವಿನ ಹಣ್ಣು ತಿಂತಾ ಇದ್ವಿ. ಹಾಗೆ ನಮ್ಮ ಫ್ರೆಂಡ್ ಒಬ್ರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಬಿಸ್ನೆಸ್ ಕೂಡ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ ನಾನು. ಹಾಗೆ ಇವ್ರದ್ದು ಒಂದು ಸ್ಕೆಚ್ ಮಾಡಿ ಕೊಟ್ಟೆ, ನೋಡ್ಬೋದು ಅವ್ರ ರಿಯಾಕ್ಷನ್. ಅದಾದ್ಮೇಲೆ ಇನ್ನು ನಮ್ಮ ಸ್ಟೆಪ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಸ್ಟೆಪ್ಸ್ ಒಂದು ಕಂಪ್ಲೀಟ್ ಮಾಡಿ ಅನ್ನ ಸಾರು ಊಟ ಮಾಡಿ ಇವತ್ತಿನ ಸ್ಟೆಪ್ಸ್ ನೋಡಿ 15,000 ಕಂಪ್ಲೀಟ್ ಆಯ್ತು. ಧನ್ಯವಾದಗಳು.